ನಮಸ್ಕಾರ. ಕಲರ್ಸ್ ಕನ್ನಡದಲ್ಲಿ ಪ್ರಸಾರ ಆಗ ನಂದ ಗೋಕುಲ ಸೀರಿಯಲಲ್ಲಿ ನಾಳೆ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡ್ಕೊಂಬರೋಣ ಈ ವಿಡಿಯೋದಲ್ಲಿ. ವಲ್ಲಭ, ಕೇಶವ ಮತ್ತೆ ಸುಂದರ 3 ಜನ ಸೇರಿಕೊಂಡು ಅಂಗಡಿಗೆ ಬರ್ತಾರೆ. ವಲ್ಲಭ ಬಂದಿರೋದನ್ನ ನೋಡಿ ನಂದ ಅವರಿಗೆ ಸಿಕ್ಕಾಪಟ್ಟೆ ಕೋಪ ಬಂದ್ಬಿಡತ್ತೆ. ಯಾಕಪ್ಪ ಇಲ್ಲಿಗೆ ಬಂದ ಅಂತ ರೇಗಾಡ್ತಾರೆ. ಆಗ ಕೇಶವ ಮಧ್ಯೆ ಬಂದು, ಇಲ್ಲಪ್ಪ ನಾನೇ ಅವನನ್ನ ಕರ್ಕೊಂಬಂದಿದ್ದು, ಕೋಪ ಮಾಡ್ಕೋಬೇಡಿ ಅಂತ ವಲ್ಲಭನ ಪರವಹಿಸಿ ಮಾತಾಡ್ತಾನೆ. ಅಷ್ಟರಲ್ಲಿ ಅಂಗಡಿಗೆ ಗ್ರಾಹಕರು ಬರೋದಕ್ಕೆ ಶುರು ಆಗ್ತಾರೆ. ನಂದ ಅವರು ಸರಿ ಸರಿ ಬಂದಿರೋ ಕಸ್ಟಮರ್ಸ್ ಏನಂತ ವಿಚಾರಿಸು ಅಂತ ಹೇಳಿ ಕೇಶವನಿಗೆ ವ್ಯಾಪಾರ ನೋಡ್ಕೊಳ್ಳೋಕೆ ಹೇಳ್ತಾರೆ. ಸ್ವಲ್ಪ ಹೊತ್ತಾದ್ಮೇಲೆ ನಂದ ಅವರು ಕೇಶವನ ಹತ್ರ ಬಂದು, ನನಗೆ ಆಚೆ ಕಡೆ ಸ್ವಲ್ಪ ಮುಖ್ಯವಾದ ಕೆಲಸ ಇದೆ ಕಣೋ, ನಾನು ಹೋಗಿ ಬರ್ತೀನಿ, ನೀವಿಬ್ರು ಅಂಗಡಿನ ಜಾಗ್ರತೆಯಾಗಿ ನೋಡ್ಕೋರಿ, ಎಲ್ಲೂ ಹೋಗ್ಬೇಡಿ ಅಂತ ಹೇಳಿ ಹೋಗ್ತಾರೆ. ಅವರು ಹೋಗಿದ್ದೇ ತಡ ವಲ್ಲಭನ ಕಳ್ಳ ಆಟ ಶುರುವಾಗತ್ತೆ. ಅವನು ಅಂಗಡಿಯನ್ನೆಲ್ಲ ನಂದವರ ಫೋನ್ಗಾಗಿ ಹುಡುಕಾಟ ಶುರು ಮಾಡ್ತಾನೆ. ಹೇಗೋ ಹುಡುಗಿ ಫೋನ್ ಕೈಗೆ ಸಿಕ್ಬಿಡತ್ತೆ. ಆದ್ರೆ ವಲ್ಲಭನಿಗೆ ಒಳಗಡೆ ತಳಮಳ ಭಯ ಶುರುವಾಗತ್ತೆ. ಆ ವಜ್ರಮುನಿ ಏನಾದ್ರೂ ಈ ಟೈಮ್ ಬಂದ್ಬಿಟ್ರೆ ನನ್ನ ಕತೆ ಮುಗೀತು, ನನ್ನನ್ನ ಇಲ್ಲೇ ಹೂತಾಕ್ಬಿಡ್ತಾರೆ. ಅವನು ಬರೋ ಅಷ್ಟೊತ್ತಲ್ಲಿ ಹೇಗಾದ್ರೂ ಮಾಡಿ ಮಾಧವಣ್ಣನಿಗೆ ಒಂದು 20,000 ರೂಪಾಯಿನ ದುಡ್ಡು ಕಳಿಸ್ಲೇಬೇಕು ಅಂತ ಮನಸ್ಸಲ್ಲೇ ಓದಾಡ್ತಾ ಇರ್ತಾನೆ. ಆದರೆ ಅಷ್ಟು ಸುಲಭವಾಗಿ ದುಡ್ಡು ಕಳ್ಸೋಕ್ಕೆ ಆಗಲ್ಲ. ಯಾಕೆಂದರೆ ಫೋನ್ಗೆ ಸ್ಕ್ರೀನ್ ಲಾಕ್ ಇರುತ್ತೆ. ಆ ಲಾಕ್ ಯಾವ ರೀತಿ ತೆಗೆಯೋದು ಅಂತ ಗೊತ್ತಾಗದೆ ವಲ್ಲಭ ತಲೆ ಕೆಡಿಸ್ಕೊತಾನೆ. ಏನೇನೋ ನಂಬರ್ಸ್ ಒತ್ತಿ ಕೊನೆಗೂ ಒಂದು ಸಲ ಲಾಕ್ ಓಪನ್ ಆಗಿಬಿಡುತ್ತೆ. ಲಾಕ್ ಓಪನ್ ಆಗ್ತಿದ್ದಂತಾನೆ ಖುಷಿ ತಡೆಯೋಕೆ ಆಗಲ್ಲ, ಸಕ್ಸಸ್ ಅಂತ ಜೋರಾಗಿ ಕಿರ್ಚಾಡ್ತಾನೆ. ಅವನು ಕಿರ್ಚೋದನ್ನು ನೋಡಿ ಕೇಶವ ಮತ್ತು ಸುಂದರ ಓಡಿ ಬರ್ತಾರೆ. ಏನೂ ಮಾಡ್ತಾ ಇದೆಯಾ ಅಪ್ಪನ ಫೋನ್ ಇಟ್ಕೊಂಡು ಅಂತ ಕೇಶವ ಗದರಿಸ್ತಾನೆ. ಆಗ ವಲ್ಲಭ, ಅಣ್ಣ ನನಗೆ ಈಗ ಟೈಮ್ ಇಲ್ಲ, ಮಾಧವಣ್ಣನಿಗೆ ಈಗ ಅಪ್ಪನ ಫೋನ್ ಅಕೌಂಟಿಂದನೇ ದುಡ್ಡು ಹಾಕಬೇಕಾಗಿದೆ, ನಮ್ಮ ಹತ್ರ ಎಮರ್ಜೆನ್ಸಿ ಕ್ಯಾಶ್ ಇರ್ಬೋದು, ಆದರೆ ನಾವಿಬ್ಬರು ಬ್ಯಾಂಕ್ಗೆ ಹೋಗಿ ವಿಚಾರಿಸಿದಾಗ ಅವರು ಫೋನ್ಪೇ ಮಾಡೋಕ್ಕೆ ಆಗಲ್ಲ ಅಂದರು ತಾನೇ, ಅದಕ್ಕೆ ಬೇರೆ ದಾರಿ ಇಲ್ಲ, ಅಪ್ಪನ ಫೋನಿಂದ ದುಡ್ಡು ಹಾಕ್ತಾ ಇದ್ದೀನಿ ಅಂತ ಪಟ ಅಂತ ಹೇಳ್ತಾನೆ. ಕೇಶವ ಬೇಡ ಅಂದರೂ ಕೇಳದೆ ವಲ್ಲಭ ಫೋನ್ನಲ್ಲಿ ನಂಬರ್ ಒತ್ತಿ ಮಾಧವನಿಗೆ 20,000ನ ಟ್ರಾನ್ಸ್ಫರೇ ಮಾಡಿಬಿಡ್ತಾನೆ. ಇನ್ನೊಂದು ಕಡೆ ವಲ್ಲಭ ದುಡ್ಡು ಟ್ರಾನ್ಸ್ಫರ್ ಮಾಡ್ತಿದ್ದ ಹಾಗೆ ಮಾಧವನಿಗೆ ಕಾಲ್ ಮಾಡಿ ಹೇಳ್ತಾನೆ. ಮಾಧವ ಸೀದಾ ಹೋಗಿ ಹೋಟೆಲ್ ರಿಸೆಪ್ಷನ್ನಲ್ಲಿ ಆ ದುಡ್ಡನ್ನು ಕಟ್ಟಿ, ತಗೊಳ್ಳಿ ಮೇಡಮ್ ನಿಮ್ಮ ದುಡ್ಡು ಅಂತ ಬಿಲ್ ಕ್ಲಿಯರ್ ಮಾಡ್ತಾನೆ. ಹೋಟೆಲ್ನವರು ಇಬ್ಬರ ಆಧಾರ್ ಕಾರ್ಡ್ನ ಇಸ್ಕೊಂಡು ವೆರಿಫೈ ಮಾಡಿ ರೂಮ್ ನಂಬರ್ಗೆ ಕಳಿಸ್ತಾರೆ. ಇಬ್ರು ರೂಮ್ಗೆ ಹೋದ್ಮೇಲೆ ಪ್ರಿಯಾ ಫ್ರೆಶ್ ಅಪ್ ಆಗೋಕೆ ಹೋಗ್ತಾಳೆ. ಆದ್ರೆ ಮಾಧವ್ ಮಾತ್ರ ರೂಮಲ್ಲಿ ಕೂತು ತನ್ನ ತಮ್ಮಂದಿರ ಬಗ್ಗೆನೇ ಯೋಚನೆ ಮಾಡ್ತಾ ಇರ್ತಾನೆ. ಪ್ರಿಯಾ ಫ್ರೆಶ್ ಆಗಿ ಬಂದಾಗ ಮಾಧವ ಬೇಜಾರಾಗಿರೋದನ್ನ ನೋಡಿ, ಯಾಕ್ರೆ ಎಷ್ಟೊಂದು ಬೇಜಾರು ಮಾಡ್ಕೊಂಡಿದ್ದೀರಾ ಅಂತ ಕೇಳಿದಾಗ ಮಾಧವ ತುಂಬಾನೇ ಭಾವುಕನಾಗಿ, ಇವತ್ತು ಏನಾದರೂ ವಲ್ಲಭ ಮತ್ತೆ ಕೇಶವ ಕಷ್ಟಪಟ್ಟು ದುಡ್ಡು ಹೊಂದಿಸದೇ ಇದ್ದಿದ್ರೆ ನಾವು ಆ ಹೋಟೆಲಲ್ಲಿ ಇರೋಕೆ ಆಗ್ತಾ ಇತ್ತಾ, ಎಲ್ಲಾದರೂ ಬೀದಿಯಲ್ಲಿ ನಿಲ್ಲೋ ಪರಿಸ್ಥಿತಿ ಬರ್ತಿತ್ತು, ನಮ್ಮಂತ ಒಳ್ಳೆ ತಮ್ಮಂದ್ರು ಸಿಕ್ಕಿರೋದು ನನ್ನ ಪುಣ್ಯ ಅಂತ ಹೊಗಳ್ತಾ ಇರ್ತಾನೆ. ಆದರೆ ಪ್ರಿಯಾಗೆ ಒಳಗೆ ಉರಿತಾ ಇರುತ್ತೆ. ಇಲ್ಲಿಗೆ ಬಂದರೂ ತಮ್ಮಂದಿರ ಜಪಾನೇ ಮಾಡ್ತಾರಲ್ಲ, ಇವರಿಗೆ ಮಾತ್ರ ತಮ್ಮಂದಿರೋದಂತ ಮನಸ್ಸಲ್ಲೇ ಬೈಕೋತಾಳೆ. ಆಮೇಲೆ ಮಾಧವ ಕೂಡ ಫ್ರೆಶ್ ಅಪ್ ಆಗಿ ಬರ್ತಾನೆ. ಪ್ರಿಯಾ ಸೀರೆ ಉಟ್ಕೊಂಡು ರೆಡಿ ಆಗಿದ್ದನ್ನ ನೋಡಿ ಮಾಧವ ಫುಲ್ ಫಿಟ್ ಆಗ್ಬಿಡ್ತಾನೆ. ಹಾಗೆ ಪ್ರಿಯಾಗೆ ಎಲ್ಲೆಲ್ಲಿ ಹೋಗ್ಬೇಕು ಅಂತ ಆಸೆ ಇತ್ತು ಅಲ್ಲೆಲ್ಲ ಮಾಧವ ಅವಳನ್ನ ಕರ್ಕೊಂಡೋಗಿ ಸುತ್ತಾಡಿಸ್ತಾನೆ. ಹೀಗೆ ಯಾವುದೇ ಯೋಚನೆ ಇಲ್ಲದೆ 3 ದಿನಗಳ ಕಾಲ ಪ್ರವಾಸನ ಫುಲ್ ಖುಷಿಯಾಗಿ ಎಂಜಾಯ್ ಮಾಡ್ತಾರೆ. ಟ್ರಿಪ್ ಎಲ್ಲ ಮುಗಿಸ್ಕೊಂಡು ವಾಪಸ್ ಮನೆಗೆ ಹೆಜ್ಜೆ ಹಾಕ್ತಾರೆ. ಆದರೆ ತಮಗಾಗಿ ತಮ್ಮಂದಿರು ಅಲ್ಲಿ ಅಪ್ಪನ ಹತ್ರ ಎಂತ ಗಂಡ ಹತ್ರ ತಂದು ಕೊಟ್ಟಿದ್ದಾರೆ ಅನ್ನೋದು ಜೋಡಿಗೆ ಪಾಪ ಗೊತ್ತೇ ಇರಲ್ಲ. ಈ ಕಡೆ ಮಾಧವ ಪ್ರಿಯಾ ಟ್ರಿಪ್ ಮುಗಿಸಿ ಬರೋ ಹೊತ್ತಿಗೆ ಮನೆಯಲ್ಲಿ ದೊಡ್ಡ ಬಿರುಗಾಳಿನೇ ಇದ್ದಿರತ್ತೆ. ನಂದ ಅವರು ಮನೆಯಲ್ಲಿ ಕೂತು ಅಂಗಡಿಯ ಲೆಕ್ಕಾಚಾರ ಲಿಸ್ಟ್ ಹಾಕ್ತಾ ಇರ್ತಾರೆ. ಫೋನ್ ತೆಗೆದು ಅಕೌಂಟ್ ಬ್ಯಾಲೆನ್ಸ್ ಚೆಕ್ ಮಾಡಿದ್ರೆ ನಂದ ಅವರಿಗೆ ಶಾಕ್ ಇರುತ್ತೆ. ಅಕೌಂಟಲ್ಲಿದ್ದ ದುಡ್ಡೇ ಕರೆಕ್ಟಾಗಿ ಮಾಯ ಆಗ್ಬಿಟ್ಟಿರುತ್ತೆ. ಸಿಕ್ಕಾಪಟ್ಟೆ ರೊಚ್ಚಿಗಿದ್ದ ನಂದ ಕೇಶವ ಅಂತ ಇಡೀ ಮನೆ ಎದುರು ಜೋರಾಗಿ ಕಿರ್ಚಾಡ್ತಾರೆ. ಅಪ್ಪನ ಕೂಗಾಟ ಕೇಳಿ ಕೇಶವ, ಮೀನಾ, ಸುಂದ್ರ ಎಲ್ಲರೂ ಓಡಿ ಬರ್ತಾರೆ. ಬಂದ ತಕ್ಷಣನೇ ನನ್ನ ಅಕೌಂಟಲ್ಲಿರೋ ದುಡ್ಡು ಏನಾಯಿತು, ಯಾರಿಗೆ ಟ್ರಾನ್ಸ್ಫರ್ ಮಾಡಿದ್ದೀರಾ ಅಂತ ಗಲಾಟೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆಗ ಕೇಶವನಿಗೆ ಏನು ಹೇಳಬೇಕು ಅಂತ ಗೊತ್ತಾಗದೆ ಗಾಬರಿಯಿಂದ ಅಪ್ಪ ಮುಖಾನೇ ನೋಡ್ತಾ ನಿಂತ್ಕೊಂಡಿರ್ತಾನೆ. ಇದರಿಂದ ನಂದ ಅವರ ಕೋಪ ಇನ್ನೂ ಜಾಸ್ತಿ ಆಗಿ, ಈ ಅಕೌಂಟ್ನ ಲಾಕ್ ಪಾಸ್ವರ್ಡ್ ಎಲ್ಲ ನಿನಗೊಬ್ರಿಗೆ ಗೊತ್ತಿರೋದು, ಹಾಗಾಗಿ ಈ ಕೆಲಸ ಮಾಡಿರೋದು ನೀನೇ, ಕರೆಕ್ಟಾಗಿ ಹೇಳು, ಇಲ್ಲಾಂದರೆ ಇವತ್ತು ಯಾರಿಗೋ ಹೊಡಿತೀನೋ ನನಗೆ ಗೊತ್ತಿಲ್ಲ ಅಂತ ಅಬ್ಬರಿಸ್ತಾರೆ. ಕೇಶವ ಅಪ್ಪ ಅದು ಅದು ಅಂತ ತಡಬಡಾಯಿಸ್ತಾ ಇರ್ತಾರೆ. ಆಗ
ಕದ್ಬಿಟ್ಟು ಬೇರೆಯವರಿಗೆ ದುಡ್ಡು ಕೊಡುವಷ್ಟು ದೊಡ್ಡವನಾಗ್ಬಿಟ್ಯಾ ನೀನು ಅಂತ ಹೇಳಿ ನಂದವ ಕೇಶವ ಮೇಲೆ ಕೈ ಮಾಡೋಕೆ ಮುಂದಾಗ್ತಾರೆ. ಅಷ್ಟರಲ್ಲೇ ವಲ್ಲಭ ಸಡನ್ ಆಗಿ ಎಂಟ್ರಿ ಕೊಟ್ಟು ನಂದ ಅವರ ಕೈಯನ್ನು ಗಟ್ಟಿಯಾಗಿ ಹಿಡಿದು ತಡೆ ಹಿಡಿತಾನೆ. ಇದನ್ನು ನೋಡಿ ಮನೆಯವರೆಲ್ಲ ಶಾಕ್ ಆಗ್ತಾರೆ. ವಲ್ಲಭ, ಕೇಶವನಿಗೆ ಹೊಡಿಬೇಡಿ ಅಪ್ಪ, ಈ ದುಡ್ಡನ್ನು ತಗೊಂಡಿರೋದು ನಾನೇ, ಏನಿದ್ರು ನನಗೆ ಹೊಡಿರಿ, ಅಣ್ಣನಿಗೆ ಅದಕ್ಕೆ ಯಾವುದೇ ಸಂಬಂಧ ಇಲ್ಲ, ಪಾಪ ಅವನಿಗೆ ಗೊತ್ತೇ ಇಲ್ಲ ಅಂತ ಎಲ್ಲ ಸತ್ಯನ ಹೇಳ್ತಾನೆ. ಇದನ್ನ ಕೇಳಿ ತನ್ನ ಮಗನೇ ಕಳ್ಳತನ ಮಾಡಿದ್ದನ್ನು ಕೇಳಿ ಅವರಿಗೆ ತುಂಬಾನೇ ಬೇಜಾರಾಗತ್ತೆ, ಸಿಟ್ಟು ಬರುತ್ತೆ. ಕೋಪನ ತಡ್ಕೊಳಕ್ಕೆ ಆಗದೆ ವಲ್ಲಭನ ಕೆನ್ನೆಗೆ ಒಂದು ಬಿಗಿಯಾಗಿ ಬಾರಿಸ್ಬಿಡ್ತಾರೆ. ಇದನ್ನು ನೋಡಿ ಗಿರಿಜಾ, ಅಮೂಲ್ಯ, ಮೀನಾ 3 ಜನರು ತುಂಬಾನೇ ಬೇಜಾರು ಮಾಡ್ಕೋತಾರೆ. ಕೇಶವ ಮಧ್ಯ ಬಂದು, ಅಪ್ಪ ದಯವಿಟ್ಟು ವಲ್ಲಭನಿಗೆ ಬೈಬೇಡಿ, ನನ್ನ ಮಾತು ಕೇಳಿ ಅಂತ ತಡೆಯೋಕೆ ಬಂದ್ರು ನಂದ ಕೇಳೋದೇ ಇಲ್ಲ. 3 ಕತ್ತೆ ವಯಸ್ಸಾಗಿದೆ, ಮನೇಲೇ ಇದ್ದು ಅಪ್ಪನಿಗೆ ಮೋಸ ಮಾಡ್ತೀಯಲ್ಲೋ, ನಿನಗೆ ನಾಚಿಕೆ ಅಲ್ವಾ ಅಂತ ವಲ್ಲಭನಿಗೆ ಬಾಯಿಗೆ ಬಂದಾಗೆ ಬೈತಾರೆ. ಅಷ್ಟಕ್ಕೆ ನಿಲ್ಲಲ್ಲ ನಂದ, ನೀನು ಏನು ಮಾಡ್ತೀಯೋ ಗೊತ್ತಿಲ್ಲ, ನನಗೆ 1000 ರೂಪಾಯಿ ತಂದು ಕೊಟ್ಟು ದಿವಸ 1000 ರೂಪಾಯಿ ತಂದು ಕೊಡಬೇಕು, ಅದನ್ನ ದುಡ್ಡನ್ನು ಕ್ಲಿಯರ್ ಮಾಡಬೇಕು, ದುಡ್ಡಿನ ವಿಷಯ ಬಂತು ಅಂದರೆ ನನಗೆ ಮಕ್ಕಳಿಲ್ಲ, ಅಪ್ಪ ಮಕ್ಕಳ ಸಂಬಂಧನೇ ಇಲ್ಲ ಅಂತ ಮುರಿದ್ಬಿಡ್ತೀನಿ, ಎಲ್ಲದನ್ನೂ ಮುರಿತೀನಿ ಅಂತ ಖಡಕ್ಕಾಗಿ ವಾರ್ನಿಂಗ್ ಕೊಡ್ತಾರೆ. ಇದೇ ಟೈಮ್ಗೆ ಮಾಧವ ಮತ್ತೆ ಪ್ರಿಯಾ ಎಂಟ್ರಿ ಕೊಡ್ತಾರೆ. ವಲ್ಲಭನಿಗೆ ಸರಿಯಾಗಿ ಅಪ್ಪ ಏಟ್ ಕೊಡ್ತಾ ಇರೋದನ್ನ ನೋಡ್ಕೊಂಡು ಮಾಧವನಿಗೆ ವಿಷಯ ಎಲ್ಲದು ಅರ್ಥ ಆಗ್ಬಿಡತ್ತೆ. ತನ್ನ ತಮ್ಮ ತನ್ನ ಖುಷಿಗಾಗಿ ಅಪ್ಪನ ಫೋನಿಂದನೇ ಹಣ ಕದ್ದು ಇವತ್ತು ಸರಿಯಾಗಿ ಒದೆ ತಿಂತಿದ್ದಾನಲ್ಲ ಅಂತ ಮಾಧವನಿಗೆ ಒಳಗೆ ತುಂಬ ನೋವಾಗತ್ತೆ. ಎಲ್ಲದಕ್ಕೂ ಕಾರಣ ಈ ಪ್ರಿಯಾನೇ. ಅವಳು ಇಷ್ಟೊಂದು ಕಾಸ್ಟ್ಲಿ ಹೋಟೆಲ್ ಬುಕ್ ಮಾಡದೇ ಇದ್ದಿದ್ರೆ ಇವತ್ತು ನನ್ನ ತಮ್ಮ ಈ ಕಳ್ಳನಾಗಿ ಒದೆ ತಿನ್ನೋ ಪರಿಸ್ಥಿತಿ ಬರ್ತಾನೆ ಇರಲಿಲ್ಲ ಅಂತ ಮಾಧವನಿಗೆ ಅನಿಸುತ್ತೆ. ಇತ್ತ ಪ್ರಿಯಾಗೂ ಒಳಗೊಳಗೆ ಭಯ ಶುರುವಾಗತ್ತೆ, ಎಲ್ಲಿ ಮಾಧವ ತನ್ನ ಬಗ್ಗೆ ಬಾಯಿ ಬಿಟ್ಬಿಡ್ತಾನೋ ಅಂತ. ಆದರೆ ತನ್ನ ಕಣ್ಣೆದುರೇ ತಮ್ಮ ಒದೆ ತಿಂತದನ್ನ ಸಹಿಸದೇ ಇರೋ ಮಾಧವ ಕೊನೆಗೂ ನಂದ ಅವರ ಮುಂದೆ ಬಂದು ನಿಜಾಂಶ ಬಿಚ್ಚಿಡ್ತಾನೆ. ಅಪ್ಪ ದಯವಿಟ್ಟು ವಲ್ಲಭನಿಗೆ ಬೈಬೇಡಿ, ಇದಕ್ಕೆಲ್ಲ ಕಾರಣ ಅವನಲ್ಲ ನಾವೇ ಅಂತ ಹೇಳ್ತಾನೆ. ನಂದ ಅವರು ಏನು ಹೇಳ್ತಾ ಇದೆಯೋ ಮಾಧವ ಅಂತ ಕೇಳಿದಾಗ, ಹೌದಪ್ಪ, ಹೋಟೆಲಲ್ಲಿ ನಮಗೆ ಗೊತ್ತಿಲ್ಲದೆ ಪ್ರಿಯಾ 36,000 ರೂಪಾಯಿಗೆ ಹೋಟೆಲ್ ಬುಕ್ಕಿಂಗ್ ಮಾಡಿಬಿಟ್ಟಿದ್ಲು. ಅವಳು 5,000 ಅಂದ್ಕೊಂಡು ಬುಕ್ ಮಾಡಿದರೆ ಇಲ್ಲಿಗೆ ಹೋದ್ಮೇಲೆ ಇನ್ನೂ ಜಾಸ್ತಿ. ಪ್ರಿಯಾ ಒಳ್ಳೆ ಸೊಸೆ ಎಲ್ಲನ ಮುಚ್ಚು ಮರೆಯಲ್ದೆ ಹೇಳ್ತಾಳೆ ಅಂತ ಬೆಟ್ಟದಷ್ಟು ಅಭಿಮಾನ ಇಟ್ಕೊಂಡಿದ್ದ ನಂದ ಅವರಿಗೆ ವಿಷಯ ಕೇಳಿ ಶಾಕ್ ಆಗತ್ತೆ. ನೇರವಾಗಿ ಪ್ರಿಯಾ ಹತ್ರ ಬಂದು, ಪ್ರಿಯಾ ನೀನೇನಾ ಈ ಥರ ಮಾಡಿದ್ದು, ನಿನ್ನ ಮೇಲಿನ ನನ್ನ ಅಭಿಮಾನ ಇವತ್ತು ನೀನು ಮಾಡಿದ ತಪ್ಪಿಂದ ಬೇರೆಯವರಿಗೆ ಹೊಡೆಯೋ ಹಾಗೆ ಮಾಡ್ತು, ನಿಜವಾಗ್ಲೂ ಇನ್ಯಾವತ್ತೂ ನಾನು ನಿನ್ನನ್ನು ಕ್ಷಮಿಸಲ್ಲ ಅಂತ ಸಿಕ್ಕಾಪಟ್ಟೆ ತರಾಟೆಗೆ ತಗೋತಾರೆ ಪ್ರಿಯಾನ. ಕೊನೆಗೂ ನಂದ ಅವರು ಪ್ರಿಯಾ ಮತ್ತೆ ಮಾಧವ ಇಬ್ಬರ ಮೇಲೂ ತೀವ್ರವಾಗಿ ಕೋಪಗೊಂಡು, ಅಪ್ಪ ಮಕ್ಕಳ ಸಂಬಂಧ ಏನೇ ಇರಲಿ, ವ್ಯವಹಾರ ಅಂತ ಬಂದರೆ ಪ್ರತಿಯೊಬ್ಬರಿಗೂ ಶಿಸ್ತಿರಬೇಕು, ನನ್ನ ಹಣನ ತಕ್ಷಣ ವಾಪಸ್ ಕೊಟ್ಬಿಡಿ ಅಂತ ಖಡಕ್ಕಾಗಿ ವಾರ್ನಿಂಗ್ ಕೊಟ್ಟು ಅಲ್ಲಿಂದ ಸಿಟ್ಟಲ್ಲಿ ಹೋಗ್ತಾರೆ. ನಂದವರು ಹೋದ ತಕ್ಷಣ ಮಾಧವ ಬೇಜಾರಿಂದ ವಲ್ಲಭ ಹತ್ರ ಬಂದು, ವಲ್ಲಭ ನಿನಗೆ ಈ ರೀತಿ ಅಪ್ಪನಿಂದ ಹೊಡೆತ ಬೀಳಕ್ಕೆ ನಾನೇ ಕಾರಣ ಅದೇ, ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡು ಅಂತ ಕೈ ಮುಗಿದು ಕೇಳ್ಕೊತಾರೆ. ಆದರೆ ವಲ್ಲಭ, ಅಯ್ಯೋ ಅಣ್ಣ ನೀನು ಯಾಕೆ ಬೇಜಾರು ಮಾಡ್ಕೋತೀಯಾ, ನನಗೆ ಏನೂ ಬೇಜಾರಿಲ್ಲ ಬಿಡೋಣ ಅಂತ ಅಣ್ಣನ ಸಮಾಧಾನ ಮಾಡ್ತಾನೆ. ಇಲ್ಲಿಗೆ ಇವತ್ತಿನ ಎಪಿಸೋಡ್ ಮುಗಿಯುತ್ತೆ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಇದೇ ಥರ ಅಪ್ಡೇಟ್ಸ್ಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.